ನನ್ನ ಹೆಸರು ರಾಧಾ. ಹೆಸರಿಗೆ ತಕ್ಕಂತೆ ನಾನು ಮಧುರ ಸ್ವಭಾವದವಳು ಮತ್ತು ತುಂಬ ರೂಪವತಿ. ಆದರೆ ನಮ್ಮ ಶ್ರೀಮಂತಿಕೆಯ ನಡುವೆಯೂ ಹುಟ್ಟಿದಾಗಿನಿಂದ ಕಷ್ಟವನ್ನು ಕಂಡಿರಲಿಲ್ಲ. ನಾವೆಲ್ಲರೂ ಮನೆಯಲ್ಲಿರುವವರನ್ನು ಮತ್ತು ನಮ್ಮ ಕಾಫಿ ಎಸ್ಟೇಟ್ನಲ್ಲಿ ಕೆಲಸ ಮಾಡುವವರನ್ನು ಬಹಳ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದೆವು. ನಮ್ಮ ಎಸ್ಟೇಟ್ನಲ್ಲಿ ಕಿರಣ್ ಎಂಬ ಕೆಲಸಗಾರನಿದ್ದ. ಆತ ಬಹಳ ಒಳ್ಳೆಯ ಹುಡುಗ. ಅವನ ಮೇಲೆ ನನಗೆ ಪ್ರೀತಿ ಹುಟ್ಟಿತ್ತು. ಆದರೆ ಅದು ಪ್ರೇಮವೋ ಅಥವಾ ಬೇರೇನೋ ಎಂದು ಸರಿಯಾಗಿ ಅರ್ಥವಾಗಿರಲಿಲ್ಲ. ಅವನು ಕೂಡ ನನ್ನನ್ನೇ ನೋಡುತ್ತಿದ್ದ. ನಮ್ಮಿಬ್ಬರ ಕಣ್ಣುಗಳ ನಡುವೆಯೇ ಒಂದು ರೀತಿಯ ಸಂಭಾಷಣೆ ನಡೆಯುತ್ತಿತ್ತು. ಮನಸ್ಸಿನ ಭಾವನೆಗಳು ರವಾನೆಯಾಗುತ್ತಿದ್ದವು. ಅವನ ಜೊತೆಗೆ ರಮೇಶ್ ಎಂಬ ಇನ್ನೊಬ್ಬ ಕೆಲಸಗಾರನಿದ್ದ. ಅವನು ಸಹ ನೋಡಲು ಸುಂದರವಾಗಿದ್ದ. ಆದರೆ ಅವನ ಬಗ್ಗೆ ಕೆಟ್ಟ ಮಾತುಗಳಿದ್ದವು. ಅವನು ಈ ಹಿಂದೆ ಬೇರೆ ಎಸ್ಟೇಟ್ನಲ್ಲಿ ಇದ್ದಾಗ ಮನೆಯ ಯಜಮಾನಿಯೊಂದಿಗೆ ಸಂಬಂಧ ಇಟ್ಟುಕೊಂಡು ಸಿಕ್ಕಿಬಿದ್ದು ಅಲ್ಲಿಂದ ತಪ್ಪಿಸಿಕೊಂಡು ಬಂದಿದ್ದನಂತೆ. ಈ ವಿಷಯವನ್ನು ರಮೇಶ್ ಇಲ್ಲಿ ಯಾರಿಗೂ ತಿಳಿಯದಂತೆ ಮುಚ್ಚಿಟ್ಟಿದ್ದ. ಆಮೇಲೆ ನನಗೂ ಈ ವಿಷಯ ಗೊತ್ತಾಯಿತು. ಆದರೆ ರಮೇಶ್ ಇಲ್ಲಿಯೂ ತನ್ನ ಹಳೆಯ ಚಾಳಿ ಬಿಟ್ಟಿರಲಿಲ್ಲ. ಅವನು ಕೆಲಸ ಮಾಡುವಾಗ ಬೇಕಂತಲೇ ನನ್ನನ್ನು ನೋಡುವುದು, ನಗುವುದು ಮಾಡುತ್ತಿದ್ದ. ಕೆಲವರು ಅವನಿಗೆ ಸಾಥ್ ಕೊಡುತ್ತಿದ್ದರು, ಇನ್ನು ಕೆಲವರು ದೂರವೇ ಇರುತ್ತಿದ್ದರು. ಆದರೆ ಯಾರೂ ನಮ್ಮಪ್ಪನಿಗೆ ದೂರು ಕೊಡುವ ಧೈರ್ಯ ಮಾಡಿರಲಿಲ್ಲ, ಏಕೆಂದರೆ ನಮ್ಮಪ್ಪನ ದೃಷ್ಟಿಯಲ್ಲಿ ರಮೇಶ್ ತುಂಬಾ ಒಳ್ಳೆಯವನು. ಹೀಗಿರುವಾಗ ಒಂದು ದಿನ ನನ್ನ ದೊಡ್ಡಪ್ಪನಿಗೆ ಆಕ್ಸಿಡೆಂಟ್ ಆಗಿದೆ ಎಂಬ ಸುದ್ದಿ ಬಂತು. ತಕ್ಷಣವೇ ಅಪ್ಪ ಮತ್ತು ಅಮ್ಮ ಊರಿಗೆ ಹೊರಟರು. ದುರದೃಷ್ಟವಶಾತ್ ನಮ್ಮ ಅಜ್ಜಿ ತೀರಿಕೊಂಡರು. ಆಗ ಅಪ್ಪ ನನಗೆ ಫೋನ್ ಮಾಡಿ 4 ದಿನ ಆದ್ಮೇಲೆ ಬರ್ತೀವಿ, ಅಲ್ಲಿವರೆಗೆ ನೀನು ಎಸ್ಟೇಟ್ ಮೇಲೆ ಗಮನ ಇಟ್ಟಿರು ಎಂದು ಹೇಳಿದರು. ನಾನು ಸರಿಯೇ ಎಂದೆ. ಮರುದಿನ ಸಂಜೆ ನಾನು ಕಾಫಿ ಎಸ್ಟೇಟ್ಗೆ ಹೋಗಿದ್ದೆ. ಎಲ್ಲ ಕೆಲಸಗಾರರು ತಮ್ಮ ಕೆಲಸ ಮುಗಿಸಿ ಮನೆಗೆ ಹೋದರು. ನಾನು ಎಲ್ಲಾ ಲೆಕ್ಕಪತ್ರ ಸರಿಪಡಿಸಿ ಹೊರಟಾಗ ಸುಮಾರು ಸಂಜೆ ಆಗಿತ್ತು. ಅಂದು ಹುಣ್ಣಿಮೆ ಇದ್ದುದರಿಂದ ಒಳ್ಳೆಯ ಬೆಳದಿಂಗಳು ಇತ್ತು. ನಾನು ಯಾವಾಗಲೂ ಅದೇ ದಾರಿಯಲ್ಲಿ ಅಡ್ಡಾಡುತ್ತಿದ್ದೆ. ಹಾಗಾಗಿ ಯಾವುದೇ ಭಯ ಇರಲಿಲ್ಲ. ಹೀಗೆ ನಾನು ಇಳಿಜಾರಿನಲ್ಲಿ ಬರುತ್ತಿರುವಾಗ ಪೊದೆಗಳ ನಡುವೆ ಯಾರೋ ಇದ್ದ ಹಾಗೆ ಎನಿಸಿತು. ನಾನು ನಿಧಾನವಾಗಿ ಆ ಕಡೆಗೆ ಹೋಗಿ ಕೆಳಗೆ ಕೂತುಕೊಂಡು ಗಿಡಗಳ ಮರೆಯಿಂದ ಹೊರಟೆ. ಹತ್ತಿರ ಹೋದಾಗ ಯಾರೋ ಪಿಸುಪಿಸು ಮಾತನಾಡುತ್ತಿರುವ ಶಬ್ದ ಕೇಳಿಸಿತು. ನಾನು ಇನ್ನೂ ಸ್ವಲ್ಪ ಕುತೂಹಲದಿಂದ ಗಿಡಗಳ ಮರೆಯಿಂದ ಇಣುಕಿ ನೋಡಿದಾಗ ನನಗೆ ದೊಡ್ಡ ಶಾಕ್. ಯಾಕೆಂದರೆ ನಾನು ಇಷ್ಟಪಡುತ್ತಿದ್ದ ಕಿರಣ್ ತನಗಿಂತ ವಯಸ್ಸಿನಲ್ಲಿ ದೊಡ್ಡವರಾದ ನಮ್ಮ ಎಸ್ಟೇಟ್ ಕೆಲಸಗಾರ್ತಿ ಕಮಲಾ ಜೊತೆಯಲ್ಲಿ ಆ ಕೆಲಸವನ್ನು ಮಾಡುತ್ತಿದ್ದ. ಅವನು ಆಕೆಯ ಮೇಲೆ ಎರಗಿದ್ದರೂ ಸಹ ಎಲ್ಲಾ ಕೆಲಸಗಳನ್ನು ಬಹಳ ಅಚ್ಚುಕಟ್ಟಾಗಿ ಮಾಡುವುದು ನನಗೆ ಕಾಣಿಸುತ್ತಿತ್ತು. ನಾನು ಅದನ್ನು ನೋಡುತ್ತಲೇ ಇದ್ದೆ. ಅವನ ಕಾರ್ಯವೈಖರಿ ಕಂಡು ನನಗೆ ಆಶ್ಚರ್ಯವೂ ಗಾಬರಿಯೂ ಆಯಿತು. ಯಾಕಂದರೆ ಇಂತಹ ದೃಶ್ಯವನ್ನು ನಾನು ಎಂದಿಗೂ ಕಣ್ಣಾರೆ ನೋಡಿರಲಿಲ್ಲ. ಅವನು ತನ್ನ ಕೆಲಸ ಮುಗಿಸಿ ಹೊರಡಬೇಕು ಎನ್ನುವಷ್ಟರಲ್ಲಿ ನನ್ನ ಮೊಬೈಲ್ ರಿಂಗ್ ಆಗಿಬಿಟ್ಟಿತು. ನಾನು ಗಾಬರಿಯಿಂದ ಅಲ್ಲಿಂದ ಓಡಿ ಮನೆಗೆ ಬಂದುಬಿಟ್ಟೆ. ಆ ದಿನ ಇಷ್ಟಪಡುತ್ತಿದ್ದ ಕಿರಣ್ ವಯಸ್ಸಿನಲ್ಲಿ ದೊಡ್ಡವರಾದ ಕೆಲಸಗಾರ್ತಿ ಕಮಲಾ ಜೊತೆ ಪೊದೆಯಲ್ಲಿ ಇದ್ದುದನ್ನು ಕಂಡ ಮೇಲೆ ನನಗೆ ಆ ದಿನ ನಿದ್ದೆಯೇ ಬರಲಿಲ್ಲ. ಮನೆಯಲ್ಲಿ ಅಪ್ಪ ಅಮ್ಮ ಕೂಡ ಊರಿಗೆ ಹೋಗಿದ್ದರಿಂದ ನಾನೊಬ್ಬಳೇ ಇದ್ದೆ. ಏನು ಮಾಡಬೇಕೆಂದು ತಿಳಿಯದಾಯಿತು. ನನ್ನ ಕಣ್ಣ ಮುಂದೆ ಅದೇ ದೃಶ್ಯ ಪದೇ ಪದೇ ನೆನಪಿಗೆ ಬರುತ್ತಲೇ ಇತ್ತು. ಆ ಕೆಲಸವನ್ನು ನೋಡಿದ ಮೇಲೆ ನನ್ನ ಹಸಿವನ್ನು ತಡೆಯಲಾಗಲಿಲ್ಲ. ನಾನು ರೂಮಿಗೆ ಹೋಗಿ ನನ್ನ ಹಸಿವನ್ನು ನಾನೇ ಇಂಗಿಸಿಕೊಂಡೆ. ಹೀಗೆ ಆ ದಿನ ಮನಸ್ಸಿಗೆ ಸಮಾಧಾನವಾದ ಬಳಿಕ ನಾನು ಮತ್ತೆ ಬೆಳಗ್ಗೆ ಎಂದಿನಂತೆ ಕಾಫಿ ಎಸ್ಟೇಟ್ಗೆ ಹೋದೆ. ಅಲ್ಲಿ ಕಿರಣ್ ಮಾತ್ರ ತನಗೆ ಹಿಂದಿನ ದಿನ ನಡೆದ ಘಟನೆ ಏನೂ ನೆನಪಿಲ್ಲವೇನೋ ಎಂಬಂತೆ ಎಂದಿನಂತೆ ಸುಮ್ಮನಿದ್ದ. ಅವನನ್ನು ಕಂಡ ನನಗೆ ಒಂಥರ ಆಯ್ತು. ಅವನನ್ನು ಆ ರೀತಿಯಲ್ಲಿ ನೋಡಿದ ಮೇಲೆ ನನಗೆ ಅವನ ಜೊತೆ ಹೇಗಾದರೂ ಮಾಡಿ ಸಮಯ ಕಳೆಯಲೇಬೇಕು ಎಂದು ನಿರ್ಧಾರ ಮಾಡಿದೆ. ಅಪ್ಪ ಅಮ್ಮ ಬರಲು ಇನ್ನೂ 2 ದಿನ ಬಾಕಿ ಇತ್ತು. ನಾನು ಸಾಯಂಕಾಲದವರೆಗೂ ಎಸ್ಟೇಟ್ನಲ್ಲೇ ಉಳಿದುಕೊಂಡು ಏನಾದರೂ ನಡೆಯುತ್ತಾ ಎಂದು ಅವನನ್ನೇ ಗಮನಿಸುತ್ತಿದ್ದೆ. ಆದರೆ ಇವತ್ತು ಎಲ್ಲರಿಗಿಂತ ಮೊದಲೇ ಅವನು ಮನೆಗೆ ಹೋಗಿಬಿಟ್ಟಿದ್ದ. ನಾನು ನಿರಾಶೆಯಿಂದ ಮನೆಯ ಕಡೆಗೆ ಹೊರಟಿದ್ದೆ. ಅಲ್ಲಿ ಕಿರಣ್ನ ಸ್ನೇಹಿತ ರಮೇಶ್ ನನ್ನನ್ನು ಹಿಂಬಾಲಿಸಿಕೊಂಡು ಬರುತ್ತಿದ್ದ. ಇದನ್ನು ನಾನು ಗಮನಿಸಿದೆ. ಅವನಿಗೆ ಏನೂ ಹೇಳದೆ ಸುಮ್ಮನೆ ಮನೆಗೆ ಹೊರಟಿದ್ದೆ. ಸ್ವಲ್ಪ ದೂರ ಬಂದ ಮೇಲೆ ನನಗೆ ಒಂದು ವಿಚಾರ ಹೊಳೆಯಿತು. ಅದೇನು ಅಂದರೆ ನನ್ನ ಹಸಿವನ್ನು ಇಂಗಿಸಲು ಸರಿಯಾದ ವ್ಯಕ್ತಿ ರಮೇಶ್. ಏಕೆಂದರೆ ಅವನು ಹಿಂದೆ ಬೇರೆಲ್ಲೋ ಏನೇನೋ ಮಾಡಿ ಬಂದಿದ್ದಾನೆ. ಅವನಿಗೆ ಸಾಕಷ್ಟು ಅನುಭವವಿದೆ ಎಂದು ಮನಸ್ಸಿನಲ್ಲೇ ಅಂದುಕೊಂಡೆ. ಆಮೇಲೆ ನಾನು ಹಿಂದಿರುಗಿ ನೋಡಿದಾಗ ಅವನು ಅಲ್ಲಿ ಕಾಣಲಿಲ್ಲ. ಆದದ್ದಾಗಲಿ ಎಂದು ಸುಮ್ಮನೆ ಮನೆ ಕಡೆಗೆ ಹೆಜ್ಜೆ ಹಾಕಿದೆ. ಅಲ್ಲಿ ನೋಡಿದರೆ ನನ್ನ ಪ್ರೀತಿಯ ಕಿರಣ್ ಮನೆಯ ಅಂಗಳದಲ್ಲಿ ನಮ್ಮ ನಾಯಿ ಜೊತೆಗೆ ಆಟವಾಡುತ್ತಿದ್ದ. ಅವನನ್ನು ನೋಡಿ ನನಗೆ ಖುಷಿಯಾದರೂ ಅದನ್ನು ತೋರ್ಪಡಿಸದೆ ನೀನು ಈ ಕಡೆ ಯಾಕೆ ಬಂದಿದ್ದು ಎಂದು ಕೇಳಿದೆ. ಅವನು ನೀನು ನನ್ನನ್ನು ಒಳಗೆ ಕರೆಯುವುದಿಲ್ಲವಾ ಎಂದನು.
ಆಗ ನಾನು ಅವನನ್ನು ಒಳಗೆ ಕರೆದು ಸೋಫಾ ಮೇಲೆ ಕೂರಿಸಿ ಚಹಾ ಮಾಡಲು ಮುಂದಾದೆ. ಆಗ ಅವನು ಅದೇನೂ ಬೇಡ, ನಾನು ಹೋಗ್ತೀನಿ ಎಂದು ಹೇಳಿದ. ಯಾಕೆ, ಏನಾಯ್ತು ಎಂದು ಕೇಳಿದಾಗ ಅವನು ನಿನ್ನೆ ಆದದ್ದು ಎಂದು ರಾಗ ಎಳೆದ. ಆಗ ನನಗೆ ನಿನ್ನೆಯ ಘಟನೆ ಮತ್ತೆ ನೆನಪಾಯಿತು. ಆಗ ನಾನು ನೀನು ಹೀಗೆ ಮಾಡುತ್ತೀಯ ಎಂದುಕೊಂಡಿರಲಿಲ್ಲ, ನಾನು ನಿನ್ನನ್ನು ನಂಬಿದ್ದೆ ಎಂದು ಹೇಳಿದೆ. ಆಗ ಅವನು ಆ ಸಂದರ್ಭದಲ್ಲಿ ಏನು ನಡೆಯಿತು ಎಂದು ನನಗೆ ತಿಳಿಯಲಿಲ್ಲ, ಆದರೆ ಎಲ್ಲವೂ ನಡೆದು ಹೋಯಿತು ಎಂದ. ಆಗ ನಾನು ಸರಿಯಾಯಿತು, ಈ ಬಗ್ಗೆ ಯಾರಿಗೂ ಹೇಳಲ್ಲ ಎಂದು ಹೇಳಿದೆ. ಅವನು ಹೋಗಲು ಸಿದ್ಧನಾದಾಗ ಕಿರಣ್ ನಿನ್ನ ಜೊತೆಗೆ ಮಾತಾಡಬೇಕು ಎಂದು ಹೇಳಿದೆ. ಅವನು ಹೇಳು ಎಂದಾಗ ಏನಿಲ್ಲ, ಕುಳಿತುಕೋ, ಟೀ ಮಾಡುತ್ತೇನೆ ಎಂದು ಹೇಳಿ ಅಡುಗೆ ಮನೆಗೆ ಹೋದೆ. ಅವನಿಗೆ ಆ ವಿಷಯವನ್ನು ಹೇಗೆ ಕೇಳಬೇಕು ಎಂದು ನನಗೆ ಗೊತ್ತಾಗುತ್ತಿರಲಿಲ್ಲ. ನಾನು ಅಡುಗೆ ಮನೆಯಲ್ಲಿ ಗ್ಯಾಸ್ ಹತ್ತಿರ ಸುಮ್ಮನೆ ನಿಂತು ಯೋಚಿಸುತ್ತಿದ್ದಾಗ ಯಾರೋ ಹಿಂದಿನಿಂದ ತಬ್ಬಿದ ಹಾಗೆ ಆಯಿತು. ತಿರುಗಿ ನೋಡಿದರೆ ಕಿರಣ್ ಇದ್ದ. ಆಗ ಅವನು ಯಾರಿಗೂ ಹೇಳಬೇಡ ಎಂದು ಹೇಳಿದ. ನಾನು ಸರಿಯೇ ಎಂದು ಹೇಳಿದೆ. ಆಗ ಅವನು ನಿಧಾನವಾಗಿ ಅಡುಗೆ ಮನೆಯಲ್ಲಿಯೇ ಆ ಕೆಲಸವನ್ನು ಶುರು ಮಾಡಿದ. ಇಬ್ಬರೂ ಆ ಏಕಾಂತದ ಹಂತದಲ್ಲಿ ಆ ಕೆಲಸವನ್ನು ಮಾಡಿದೆವು. ನನಗೆ ಅವನ ಆಸಕ್ತಿಯನ್ನು ಕಂಡು ಇನ್ನೂ ಹೆಚ್ಚಿನ ಕೆಲಸ ಮಾಡಬೇಕು ಎಂದು ಎನಿಸಿತು. ಆಮೇಲೆ ಅವನಿಗೆ ನನ್ನ ಫೋನ್ ನಂಬರ್ ಕೊಟ್ಟು ಸಮಯ ಸಿಕ್ಕಾಗಲೆಲ್ಲ ಮನೆಯಲ್ಲಿ ಭೇಟಿ ಮಾಡಿ ಇಬ್ಬರೂ ಆ ಕೆಲಸ ಮಾಡುತ್ತಿದ್ದೆವು.